ಹೀಗೇನ ಮಾಡೋದು? ಅವಳ ಆಸೆ ನೆರವೇರಿಲ್ಲ ಅಂತ ನಮ್ಗೆ ಇಷ್ಟೆಲ್ಲ ತೊಂದರೆ ಕೊಡೋದಾ? ಸೌಭಾಗ್ಯ ಅವರು ಚೆನ್ನಾಗಿದ್ದೀರಾ? ನಿಮ್ಮ ಮಗಿಗೆ ಮುದು ಸುಟ್ಟಾಯ್ತು ಅಂತೆ. ಎಲ್ಲ ಪದ್ದು ಪಾದದ ಮುಹಿಮೆ ನಮ್ಮ ಮನೇಲಿ ಆಗ್ಬಾರ್ದು ಆಗ್ತಾ ಇದೆ. ಅಂತದ್ದೇನಾಯ್ತು? ನನ್ನ ಮಗಳಿಗೆ ಒಂದ್ ಗಂಡು ನೋಡಿದೆ. ಅವಳು ಬೆಳಗ್ಗೆಯಿಂದ ಪತ್ತೆ ಇಲ್ಲ. ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ, ಹೀಗಾಗ್ಬಾರ್ದಿತ್ತು. ಪದ್ದು ಪಾದದರ್ಶನ ಮಾಡಿ ಒಳ್ಳೇದಾದ್ರೂ ಆಗ್ಬಹುದು. ನನಗೆ ಅನುಮಾನ ಇದೆ, ನಿಮ್ ಮನೆಯವರಿಂದನೇ ನನ್ನ ಮಗಳು ಕಿಡ್ನಾಪ್ ಆಗಿರೋದು ಅಂತ. ಏನಮ್ಮ ಹೇಳ್ತಾ ಇದೀಯಾ? ನಮ್ಮದು ಗಂಡು ಗಲಿ ವಂಶ, ಕಿಡ್ನಾಪ್ ವಂಶ ಅಲ್ಲ. ಆದ್ರೆ ಜಾಜಿ ನಮ್ಮ ಮನೆಗೆ ಬಂದಾಗ ಒಂದು ಎಚ್ಚರಿಕೆ ಕೊಟ್ಟೋಗಿದ್ಲು. ಏನಂತ? ಪದ್ದುಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ, ಇಲ್ದೇನೆ ನಾನು ಬೇರೆ ದಾರಿ ನೋಡ್ಕೋಬೇಕಾಗುತ್ತೆ ಅಂತ. ಹೌದೇನ್ರಿ ಗುಬ್ಬಿ ಅವ್ರೆ? ಅಭಿ, ನಾನು ಆ ರೀತಿ ಹೇಳಿದ್ದೇನೋ ನಿಜ. ಆದ್ರೆ ಇವ್ರ ಮಗಳು ಕಿಡ್ನಾಪ್ಗೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ನಿಮ್ಮ ಮನೆಗ್ಲು ನೋಡಿ ಸೌಭಾಗ್ಯ ಅವ್ರೆ, ನನ್ನ ಶ್ರೀಮತಿಯವರು ಅಂತವ್ರಲ್ಲ. ಬೇಕಾದ್ರೆ ಗಂಡನ್ನ ಹುರಿದು ಮುಕ್ಕಿ ಬಿಡ್ತಾರೆ. ಆದ್ರೆ ಬೇರೆಯವರಿಗೆ ಕಿಂಚಿತ್ತು ನೋವು ಕೊಡೋರಲ್ಲ. ನಿಮ್ಮ ಮಗಳ ಫೋನ್ ನಂಬರ್ ಕೊಡಿ, ನಾನು ಪತ್ತೆ ಹೊತ್ತೀನಿ. ಹಲೋ, ಯಾರು? ಅದೇ ಪದ್ದು ಪಾದದರ್ಶನ, ಆ ಮನೆ ಯಜಮಾನ ಪಾಂಡುರಂಗ ಗಂಡುಗಲಿ. ಹೌದು, ನೀ ಎಲ್ಲಿದೀಯಾ? ಅದು ನಾನು ನನ್ನ ಫ್ರೆಂಡ್ ಜೊತೆ ಇದ್ದೀನಿ. ಬೇಡಮ್ಮ, ನೀನು ಬಾಯ್ ಫ್ರೆಂಡ್ ಜೊತೆ ಇದೀಯಾ? ಅವನ್ನೇ ಲವ್ ಮಾಡ್ತಾ ಇದೀಯಾ? ಮನೆ ಬಿಟ್ಟು ಹೋಗಿದ್ದೀಯಾ? ನನಗೆಲ್ಲ ಗೊತ್ತು. ನಿನಗೆ ಸಹಾಯ ಮಾಡ್ಬೇಕು ಅಂತಾನೆ ನಾನು ಫೋನ್ ಮಾಡಿದ್ದು. ಅಂಕಲ್, ನೀವು ನಮಗ್ ಸಹಾಯ ಮಾಡ್ತೀರಾ? ಈಗಿನ ಕಾಲದ ಮಕ್ಕಳು ಯಾರನ್ನ ಇಷ್ಟಪಡ್ತಾರೋ ಅವರಿಗೆ ಕೊಟ್ಟು ಮದುವೆ ಮಾಡ್ಬೇಕು. ಬಲವಂತವಾಗಿ ಯಾರ ಮೇಲೂ ಒತ್ತಾಯ ಹೇರೋಕ್ ಹೋಗಬಾರ್ದು. ಅಂಕಲ್, ನೀವು ತುಂಬಾ ಒಳ್ಳೆಯವರು. ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಸತ್ತೋಗಿದ್ದೀನಮ್ಮ ನಿನ್ ಪಾಲಿಗೆ. ನಮ್ಮ ಜಾಜಿ ಅವ್ರು ನೀನು ಕಾಂಜಿ ಪಿಂಜಿ ಅನ್ಕೊಂಡಿದೀಯ? ಮಹಿಳಾ ಸಂಘದ ಪ್ರೆಸಿಡೆಂಟು ಅವರು ಒಂದು ಸಲ ಗೂಟ್ರ ಹಾಕಿದ್ರೆ ಸಾಕು, ಇಡೀ ಭಾರತ ದೇಶದಲ್ಲಿರೋ ಮಹಿಳಾ ಸಂಘಟನೆಗಳೆಲ್ಲ ಒಂದಾಗ್ತಾರೆ. ನೀನು ನಮ್ಮ ಮನೆಗೆ ಬಾ, ನಾನೇ ಮುಂದೆ ನಿಂತು ನಿಮಗೆ ಮದುವೆ ಮಾಡಿಸಿ ಶೋಭನಾನು ಮಾಡಿಸಿ ನಿನಗೊಂದು ಮಗು ಆಗುವವರೆಗೂ ನಮ್ಮ ಮನೆಯಲ್ಲೇ ಇರಿಸ್ಕೊಳ್ತೀನಿ. ಇದಕ್ಕಿಂತ ಭರವಸೆ ಇನ್ನೇನಮ್ಮ ಬೇಕು? ಖಂಡಿತ ಬರ್ತೀನಿ ಅಂಕಲ್. ನಾನೊಂದ್ಸಲ ಪದ್ದು ಪಾದ ದರ್ಶನ ಮಾಡ್ಕೊಂಡು ಹೋಗಿದ್ದೆ, ಅದಕ್ಕೆ ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ. ಈಗ್ಲೇ ಬರ್ತೀನಿ ಅಂಕಲ್. ಅಲ್ಲ ಹೇಮಾ, ಈ ಅಮಿತ್ನ ನೀನು ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ಯಾ? 3 ವರ್ಷದಿಂದ ಅಂಕಲ್. ಹೀಗೆ ದೊಡ್ಡವಳಿಗೆ ಕೇಳ್ದೆ ಓಡ್ ಬಂದಿರೋದು ತಪ್ಪಲ್ವಾ? ನಮ್ಮಮ್ಮ ಬೇರೆ ಅವ್ರಿಗೆ ಮದ್ವೆ ಮಾಡಿಸ್ತೀನಿ ಅಂದ್ರು, ಇಷ್ಟ ಆಗ್ಲಿಲ್ಲ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಈ ರೀತಿ ಮಾಡುವಂತ ನಮ್ಮ ಮನೆಯವ್ರು ಹೇಳಿದ್ರ? ಇಲ್ಲ ಅಂಕಲ್, ನನ್ ಬಾಯ್ ಫ್ರೆಂಡ್ ಹೇಳಿದ್ದು, ಓಡ್ ಬಂದ್ಬಿಡು, ನಾವ್ ಮದ್ವೆ ಆದ್ಮೇಲೆ ಯಾರು ಕೇಳಲ್ಲ ಅಂತ. ನೀವಿಬ್ರು ಓಡ್ ಹೋಗೋಷ್ಟೇನಿಲ್ಲ, ನಾನೇ ಮುಂದೆ ನಿಂತು ನಿಮ್ಮಿಬ್ರು ಮ್ಯಾರೇಜ್ ಮಾಡಿಸ್ತೀನಿ. ಅರೇ ಸೌಭಾಗ್ಯ ಅವ್ರೆ, ಒಂದ್ ನಿಮಿಷ ಬನ್ನಿ ಇಲ್ಲಿ. ವಿಷಯ ಏನು ಅಂತ ಗೊತ್ತಾಯ್ತಾ? ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ನಾವು ತೊಂದರೆ ಕೊಡ್ತಾ ಇದ್ವಾ? ಪಾಂಡ್ರಂಗವ್ರೆ, ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮನ್ನೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಈ ಅಮಿತ್ ಅವ್ರಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಿಸ್ತೀನಿ. ಇಷ್ಟೆಲ್ಲ ಆಗಿದ್ದು ಪದ್ದು ಅವ್ರ ಪಾದದರ್ಶನದಿಂದ. ಮಗನೇ, ಇದು ಯಾಕೋ ಅತಿ ಆಗೋಯ್ತು. ಮೊದಲು ಈ ಪಾದ ದರ್ಶನ ಸ್ಟಾಪ್ ಮಾಡ್ಸೋ. ನನಗಂತೂ ಸಾಕಾಗೋಗಿದೆ. ನೋಡಿ, ನನಗೆ ಸುಳ್ಳು ಹೇಳಿ ಜೀವನ ನಡೆಸಿ ಅಭ್ಯಾಸ ಇಲ್ಲ. ಹಾಗಾಗಿ ಸತ್ಯ ಏನು ಅಂತ ಹೇಳ್ಬಿಡ್ತೀನಿ. ಈ ಊರಿನ ಜನ ಪದ್ದು ಪಾದದ ಹಿಂದೆ ಬಿದ್ದಿದ್ದಾರೆ. ಅವನ ದರ್ಶನಕ್ಕಾಗಿ ತೋರಿತಾ ಇದ್ದಾರೆ. ಇದೆಲ್ಲ ಮೂಢನಂಬಿಕೆ. ಪದ್ದು ಪಾದ ದರ್ಶನದಿಂದ ಅಪಶಕುನ ಆಗತ್ತೆ, ದರಿದ್ರ ಪಾದ, ಐರನ್ ಲೆಗ್ ಅಂತ ಹೇಳ್ತಿದ್ರಲ್ಲ, ಆ ಮೂಢನಂಬಿಕೆ ಹೋಗಲಾಡಿಸೋದಕ್ಕೆ ನಾನು ಈ ಪದ್ದು ಪಾದಕ್ಕೆ ಡಿಮಾಂಡ್ ತಂದಿದ್ದು. ಆ ಪಾದದಲ್ಲಿ ಅಂತ ವಿಶೇಷತೆ ಏನೂ ಇಲ್ಲ. ಹಾಗಾಗಿ ಪಾದ ದರ್ಶನನ ಇವತ್ತಿನಿಂದ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗಿದ್ದು